ಇಲ್ಲಿ ಏನಾಗೈತೆ ಅಂದರೆ ನಾವು ಮೇಯ್ನು ಫಾರ್ಮರ್ ಆದವರು ತಿಳ್ಕೊಬೇಕಾರೋ ವಿಚಾರ, ಒಂದು ಮಸನೊಬ್ಬ ಪೂಕ ಹೋಗ್ಕೊಡ್ದು ಒಂದು ಹುಲ್ಲಿನ ಕ್ರಾಂತಿ ಅಂತ ಒಂದು ಬುಕ್ಕು ಮಾಡಿದ್ದಾರೆ ಸರ್. ಒಂದು 8 ಅಧ್ಯಾಯ ಪರಿವಿಡಿದ ಒಂದು ಬುಕ್ ಮಾಡಿದ್ದಾರೆ. ಅದೊಂದು ರೀಡ್ ಮಾಡಿದವ್ರಿಗೆ ಪ್ರತಿ ಫಾರ್ಮರ್ಗೂ ಅದ್ರ ಗೊತ್ತಾಗುತ್ತೆ ಸರ್. ಇಲ್ಲಿ ಫಾರ್ಮರ್ ತಿಳ್ಕೊಬೇಕಾದ ಒಂದು ವಿಚಾರ, 2 ಸೆಕ್ಷನ್ ಐತೆ. ಡ್ರೈಲ್ಯಾಂಡ್ ಬೆಳೆ, ಮಲೆನಾಡು ಬೆಳೆ. ಮಲೆನಾಡಿನ ಬೆಳೆಗೆ ಮಲೆನಾಡನ್ನೇ ಪೂರಕ ಮಾಡ್ಕೊಂಡು ಹೋಗಬೇಕು. ಅದ್ರ ಬೇರು ಅದಕ್ಕೆ ಡಿಸ್ಟರ್ಬೆನ್ಸ್ ಮಾಡಲ್ಲ. ಡ್ರೈಲ್ಯಾಂಡ್ ಬೆಳೆಗೆ ಯಾವುದೇ ಕಾರಣಕ್ಕೂ ಅರೆಕದೊಳಗೆ ಮಾವು ಕಟ್ಟಬಾರ್ದು, ತೆಂಗೊಳಗೆ ಮಾವು ಕಟ್ಟಬಾರ್ದು. ಯಾಕೆಂದರೆ ಮಾವು ನಮ್ಮ ರಾಮನಗರ ಬೆಲ್ಟ್ ಬೆಳೆ, ಅಂದರೆ ನೀರು ಬೇಡ, ಚಿಂತಾಮಣಿ ಬೆಲ್ಟ್ ಬೆಳೆ. ಬಟ್ ಮಲೆನಾಡಿನ ಬೆಳೆ ಅರೆಕ, ತೆಂಗು ಇವೆಲ್ಲ ಅರೆ ಮಲೆನಾಡಿನ ಬೆಳೆ. ಮಲೆನಾಡಿನ ಬೆಳೆ ಅಂತೂ ಅಡಿಕೆ. ಅದಕ್ಕೋಗಿ ಜಾಕಾಯಿ ಕಟ್ಬೋದು, ಪೂರಕವಾಗಿರ್ತದೆ. ಏಲಕ್ಕಿ ಮಾಡಿದ್ರೆ ಪೂರಕವಾಗಿರ್ತದೆ, ಪೆಪ್ಪರ್ ಮಾಡಿದ್ರೆ ಪೂರಕವಾಗಿರ್ತದೆ. ಒಂದಕ್ಕೊಂದು ಬೇರು ಡಿಸ್ಟರ್ಬೆನ್ಸ್ ಮಾಡಲ್ಲ. ಅದರದ್ದೇ ಆದ ಫಲವತ್ತತೆ ಅದು ತಗೊಳುತ್ತೆ. ಅಷ್ಟೇ ಪರ್ಸೆಂಟೇಜ್ ಗೊಬ್ಬರ ಕೊಡಬೇಕಾಗತ್ತೆ. ಮ್ಯಾಕ್ಸಿಮಮ್ ಗಿಡದಿಂದ ಗಿಡಕ್ಕೆ 4.5 ಅಡಿ ಅಂತರ ಸಿಗುತ್ತೆ. ಗಿಡದಿಂದ ಗಿಡಕ್ಕೆ ನಾನು 9 ಬೈ ಅಡಿಕೆ ಕೊಟ್ಟರೆ 22 ಬೈ 22ಕ್ಕೆ ಜಾಕಾಯಿ ಕೊಟ್ಟಿದ್ದೀನಿ. ಈಗ ಪಾಳೆಕಾರ ಅವ್ರ ಮೆಥಡಲ್ಲಿ ಹೋದಾಗ ಏನಾಗುತ್ತೆ, ಅವರು 3.5 ಅಡಿ ಅಂತರಕ್ಕೆ ಏನು ಬೇಕಾದ್ರೂ ತಗೊಂಡೋಗಿ ಅಂತ ಹೇಳ್ತಾರೆ. ಗ್ಲಿಸೀರಿಯಾ, ನುಗ್ಗೆ, ಪಂಚತರಂಗಿಣಿ ಫಾರ್ಮ್ ಅಂತ ಮಾಡ್ತೀರಿ. ಪಂಚತರಂಗಿಣಿ ಒಳಗಡೆ 5 ವೆರೈಟಿಗಳ ಫ್ರೂಟ್ಸಿಂಗ್ ಮಾಡ್ಕೊಂಡು ಹೋಗೋದು ಅಂತ.